ಅದೇ ರೀತಿಯಾಗಿ ಇವತ್ತೇನಾದರೂ ಸಿದ್ದರಾಮಯ್ಯನವರು 27/3/2026ರಂದು ವಿಶೇಷವಾದ ಕ್ಯಾಬಿನೆಟ್ ಸಭೆಯಲ್ಲಿ ಏನೇನೋ ಮಂಡಿಸೋದಾದರೆ ಅದನ್ನು ಸಿದ್ದರಾಮಯ್ಯ ಸರ್ಕಾರವನ್ನು ಉಳಿಸೋದು ಖಂಡಿತ. ನಾವು ಮುಂದೆ ಈಗಾಗಲೇ ಕಾಂಗ್ರೆಸ್ ಹುಟ್ಟಿದಾಗಿನಿಂದನೂ ಇಂದಿನವರೆಗೂ ನಾವು ಬಲಗೈ ಸಮುದಾಯರು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಟ್ಟು ಸರ್ಕಾರಕ್ಕೆ ನಾವು ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿದ್ದೇವೆ. ಬಲಗೈ ಸಮುದಾಯ ಎಲ್ಲೂ ಎಡವಿಲ್ಲ. ಇವತ್ತು ಸಿದ್ದರಾಮಯ್ಯನವರನ್ನು ತರಾತುರಿಯಲ್ಲಿ ಏನಾದರೂ ಇದನ್ನು ಸಮೀಕ್ಷೆಯನ್ನು ಮರುಪರಿಶೀಲಿಸದೆ ನೀವೇನಾದರೂ ಅವೈಜ್ಞಾನಿಕವಾದ ಸಮೀಕ್ಷೆಯನ್ನು ಜಾರಿಗೆ ತಂದಿದ್ದಾದರೆ ಸರ್ಕಾರದ ವಿರುದ್ಧ ದಂಗೆ ಹೇಳ್ತೇವೆ, ನಿಮ್ಮ ಸರ್ಕಾರವನ್ನು ಮುಟುಗೊಳಿಸ್ತೇವೆ, ನಿಮ್ಮ ಸರ್ಕಾರವನ್ನು ಬೀಳಿಸ್ತೇವೆ. ಎಂದಿಗೂ ಸಹ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮತ ಹಾಕೋದಿಲ್ಲ. ನಮ್ಮ ಬಲಗೈ ಸಮುದಾಯ ಇವತ್ತೇನು ಈ ಸಂದೇಶವನ್ನು ರಾಜ್ಯಾದ್ಯಂತ ಕರೆ ಕೊಡ್ತಾ ಇದ್ದೇವೆ. ಇವತ್ತು ಪ್ರತಿ ಜಿಲ್ಲೆಗಳಲ್ಲೂ ಸಹ ಇವತ್ತು ಪ್ರತಿಭಟನೆಯ ಏನಾದರೂ ಸಿದ್ದರಾಮಯ್ಯನವರೇ ಇದು ಅವೈಜ್ಞಾನಿಕವಾದ ಜಸ್ಟಿಸ್ ರಾಮಮೋಹನ್ ದಾಸ್ರವರ ಏನಾದರೂ ವರದಿಯನ್ನು ನೀವು ಜಾರಿಗೊಳಿಸಿದ್ದೆ ಆದರೆ ನೀವು ಕ್ಯಾಬಿನೆಟ್ನಲ್ಲಿ 27/3/26ರಂದು ಏನನ್ನ ನೀವು ಜಾರಿಗೊಳಿಸಿದ್ದಾದರೆ ನೀವು ಈ ಬಲಗೈ ಸಮುದಾಯ ಏನಂತ ನೀವು ನೋಡಬೇಕಾಗುತ್ತದೆ, ನಿಮ್ಮ ಬೆನ್ನು ಮುಟ್ಕೊಳ್ಬೇಕಾಗತ್ತೆ. ಬಲಗೈ ಸಮುದಾಯ ಮನಸ್ಸು ಮಾಡಿದ್ರೆ 30 ಜನ MLAಗಳನ್ನ ಈಗ ವಿಧಾನಸಭೆಯಲ್ಲಿ ಸಿಟ್ಟಿಂಗ್ MLAಗಳನ್ನ ಹೊರಗೆ ತರ್ತೀವಿ, ಹೊರಗಡೆ ಬಿಡ್ತೀವಿ. ನಾವು ಅಷ್ಟೊಂದು ನಮ್ಗೆ ಶಕ್ತಿ ಇದೆ. ರಾಜಕೀಯವಾಗಿ ಅವ್ರನ್ನ ಹೊರಗಡೆ ಹಾಕ್ತೀವಿ. ಈಗ ಸಿಟ್ಟಿಂಗ್ MLAಗಳನ್ನ ಅಷ್ಟು ಶಕ್ತಿ ನಮ್ಗಿದೆ. ನಾವೇನು ದಡ್ಡಲ್ಲ, ನಾವೇನು ಬಳೆ ತೊಟ್ಕೊಂಡಿಲ್ಲ. ಪೊಲೀಸ್ ವರದಿ ಕೂಡ ಇದೆ. ಈ ಹೋರಾಟ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಎಲ್ಲೋ ಸಿದ್ದರಾಮಯ್ಯನ ಬುಡಕ್ಕೇನೆ ಇದು ಆತಂಕ ತರ್ತದೆ ಎಂಬತಕ್ಕಂಥ ಮಾತು ಕೂಡ ಗೊತ್ತಿದೆ, ಅವ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಈ ಬಲಗೈ ಜಾತಿಗಳ ಸಮೂಹಗಳ ಮನಸ್ಥಿತಿಯನ್ನು ಅರಿತು ಅವ್ರಿಗೆ ಆಗ್ತಾ ಇರ್ತಕ್ಕಂತಹ ಅನ್ಯಾಯವನ್ನು ಸರಿಪಡಿಸಬೇಕು. ಸರಿಪಡಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬುಡಕ್ಕೆ ಚ್ಯುತಿ ಬರುತ್ತೆ. ಏನು ನಾವು ಈ ಬಲಗೈ ಸಮುದಾಯದವರು ನಿಮ್ಮ ಸರ್ಕಾರ ಬರೋದಕ್ಕೆ ಏನು ನಾವು ಸಹಕರಿಸಿದ್ದೇವೆ ಅದೇ ಸರ್ಕಾರವನ್ನು ಕಿತ್ತೊಗೆತಕ್ಕಂಥ ತಾಕತ್ತು ಕೂಡ ಈ ಬಲಗೈ ಜಾತಿಗಳ ಸಮೂಹಕ್ಕೆ ಇದೆ ಎಂಬತಕ್ಕಂಥದ್ದು ಎಚ್ಚರಿಕೆಯನ್ನು ತಮಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ನೀವು ಇದನ್ನು ಬಹಳ ವಿನಮ್ರವಾಗಿ ಅದನ್ನು ಪರಿಗಣಿಸಿ ಇನ್ನೂ ಆಲೋಚನೆ ಮಾಡಿ ಈ ನಾಗಮೋಹನ್ ದಾಸ್ ಕೊಟ್ಟಿರ್ತಕ್ಕಂಥ ವರದಿಯನ್ನು ಅದನ್ನು ಜಾರಿ ಮಾಡಬಾರ್ದು, ಅದನ್ನು ರದ್ದುಪಡಿಸಬೇಕು. ಮತ್ತೊಮ್ಮೆ ಈಗಾಗಲೇ ಈ ಪರಿಶಿಷ್ಟ ಜಾತಿಯ AKAD ಎಂಬತಕ್ಕಂಥದ್ದೇನಿದೋ ಆ ಪದನೇ ಬರಬಾರ್ದು. ಇದೇನಾದರೂ ಸರಿ ಮಾಡಬೇಕಾಗಿದ್ರೆ ಈ ವರದಿಯನ್ನು ರದ್ದುಪಡಿಸಿ ಹೊಸದಾಗಿ ಸಮೀಕ್ಷೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ತರಾತುರಿಯಲ್ಲಿ ಆ ಥರ ಪಟ್ಟು ಇದನ್ನು ಜಾರಿ ಮಾಡಿದರೆ ನೀವೇನಾದರೂ ನಿಮ್ಮ ಬುಡಕ್ಕೆ ಚ್ಯುತಿ ಬರುತ್ತೆ. ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಇದು ಉಳಿಯಲ್ಲ ಎಂಬತಕ್ಕಂಥ ಎಚ್ಚರಿಕೆಯ ಮಾತುಗಳನ್ನು